ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಹರಿಹರ ವೀರಮಲ್ಲು ಒಂದು ದೊಡ್ಡ ಗ್ಯಾಪ್ ನ ನಂತರ ಪವನ್ ಕಲ್ಯಾಣ್ ಅವರು ಕಾಣಿಸಿಕೊಂಡಿರೋ ಸಿನಿಮಾ. ಇನ್ನು ಮೊದಲಿಗೆ ಹರಿಹರ ವೀರಮಲ್ಲು ಸಿನಿಮಾದ ಒನ್ ಲೈನ್ ವಿಚಾರ ನೋಡೋದಾದ್ರೆ, ಇಲ್ಲಿ ಸನಾತನ ಧರ್ಮವನ್ನ ಕಾಪಾಡುವಂತಹ ಒಂದು ಫ್ಯಾಮಿಲಿ, ಅದರಲ್ಲಿ ವೀರಮಲ್ಲು ಒಬ್ಬ. ಧರ್ಮವನ್ನು ಕಾಪಾಡಕ್ಕೆ ಇರುವಂತಹ ಫ್ಯಾಮಿಲಿಯಲ್ಲಿ ಬೆಳೆದ ವೀರಮಲ್ಲು ಈಗ ಕಳ್ಳತನ ಮಾಡ್ತಿದ್ದಾನೆ. ಅದಕ್ಕೆ ಇಂಟೆನ್ಷನ್ ಇದೆ ಕೂಡ. ಇವಾಗ ಅವನಿಗೆ ಕೊಹಿನೂರು ವಜ್ರವನ್ನ ಕಳ್ಳತನ ಮಾಡೋದಕ್ಕೆ ಆರ್ಡರ್ ಬರುತ್ತೆ. ಸೊ ಇವಾಗ ನಮ್ಮ ವೀರಮಲ್ಲು ಕೊಹಿನೂರು ವಜ್ರವನ್ನ ಹುಡುಕೊಂಡು ಹೊರಡ್ತಾನೆ. ಇದು ಒಂದು ಕಡೆ ಆದ್ರೆ, ಒಂದು ಕಡೆ ಔರಂಗಜೇಬನ ಎಂಟ್ರಿ. ಹಿಂದೂ ಧರ್ಮದ ಪಾಲನೆ ಮಾಡುವವರ ಮೇಲೆ ಅವನು ಮಾಡೋ ಅನಾಚಾರ, ಅತ್ಯಾಚಾರ, ಇದನ್ನ ತಡೆಯೋದಕ್ಕೆ ಅಂತ ಔರಂಗಜೇಬನ ವಿರುದ್ಧ ನಿಲ್ತಾನೆ ನಮ್ಮ ನಾಯಕ. ಆವಾಗ ಏನೆಲ್ಲ ಆಯ್ತು ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ತೀನಿ. ಇನ್ನ ಆ ವಜ್ರವನ್ನ ಯಾಕೆ ಕದಿಯೋಕೆ ಹೇಳಿದ್ರು, ಯಾರು ಹೇಳಿದ್ರು, ಆಮೇಲೆ ಈ ವೀರಮಲ್ಲು ಕಳ್ಳ ಆಗಿ ಇದ್ದವನು ಧರ್ಮದ ರಕ್ಷಕನಾಗಿ ಯಾಕೆ ಬದಲಾದ, ಮತ್ತೆ ಅವನ ಲೈಫ್ ಅಲ್ಲಿ ಪಂಚಮಿ ಹೇಗ್ ಬಂದ್ಲು, ಫೈನಲಿ ಔರಂಗಜೇಬನನ್ನ ಸೋಲ್ಸದ್ನ ಇಲ್ವಾ ಅನ್ನೋದಕ್ಕೆ ನೀವು ಹರಿಹರ ವೀರಮಲ್ಲು ಸಿನಿಮಾನ ನೋಡ್ಬೇಕು ಅಂತ ಹೇಳ್ತೀನಿ. ಇನ್ನ ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ನೋಡೋದಾದ್ರೆ, ಅದು ಒನ್ ಅಂಡ್ ಓನ್ಲಿ ಪವನ್ ಕಲ್ಯಾಣ್ ಅವರು. ಒನ್ ಮ್ಯಾನ್ ಶೋ ಗುರು. ಬಿಗಿನಿಂಗ್ ಇಂದ ಒಂದು 5 ನಿಮಿಷ ಫ್ಲಾಶ್ ಬ್ಯಾಕ್ ಸೀನ್ ಬಿಟ್ರೆ ಪೂರ್ತಿ ಕ್ಲೈಮ್ಯಾಕ್ಸ್ ಸೀನ್ ತನಕ ಅವರೇ ಕಾಣಿಸ್ಕೊಳ್ತಾರೆ. ಜೊತೆಗೆ ಪವನ್ ಕಲ್ಯಾಣ್ ಅವರ ಟೈಟಲ್ ಕಾರ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇದಕ್ಕಿಂತ ಮುಂಚೆ ಯಾವ ಸಿನಿಮಾದಲ್ಲೂ ಈ ರೀತಿ ನೋಡಿರ್ಲಿಲ್ಲ. ಇನ್ನ ಮಚಿಲಿಪಟ್ನಂ ಫೈಟ್ ಚೆನ್ನಾಗಿದೆ. ಹುಲಿ ಮೇಕೆ ಆಟ ಬಳಸ್ಕೊಂಡು ಮಾಡಿರೋ ಫೈಟ್ ಚೆನ್ನಾಗಿದೆ. ಅಂಡ್ ಅಲ್ಲಿ ಬರೋ ಎಮೋಷನ್, ಅಲ್ಲಿ ಹೇಳಿರೋ ಮೆಸೇಜ್. ಇನ್ನ ಅದನ್ನ ಬಿಟ್ರೆ ಚಾರ್ಮಿನಾರ್ ಹತ್ರ ಮಾಡಿರೋ ಫೈಟ್ ಗೆ ಮಾಡಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಇದನ್ನ ಬಿಟ್ರೆ ಸಿನಿಮಾದ ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡೋದೇ ಬೇಡ. ಯಾಕಂದ್ರೆ ಸಿನಿಮಾದಲ್ಲಿ ಬರೋರು ಯಾರು ಹೊಸ ಕಲಾವಿದರಲ್ಲ. ಎಲ್ಲರಿಗೂ ಸುಮಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದು ಅವರದೇ ಆದ ಅಭಿಮಾನಿಗಳನ್ನ ಹೊಂದಿರುವ ಕಲಾವಿದರು. ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಿಗೆ, ಅದು ದೊಡ್ಡದಾಗಿ ಅಥವಾ ಚಿಕ್ಕದಾಗಿದೆಯೋ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆದ್ರೆ ನಾಯಕಿ ನಿಧಿ ಅಗರ್ವಾಲ್ ಈ ಒಂದು ಕ್ಯಾಟಗರಿಗೆ ಸೇರಲ್ಲ. ಅವ್ರು ಏನಿದ್ರು ಗ್ಲಾಮರ್ಗೆ ಅಂತ ಅಷ್ಟೇ. ಪಂಚಮಿ ಅನ್ನೋ ಆ ಪಾತ್ರಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ. ಸುಮ್ಮನೆ ಒಂದು ನಾಯಕಿ ಪಾತ್ರ ಬೇಕು ಅಂತ ಇಟ್ಟಿರೋ ಹಾಗಿದೆ. ನಿಧಿ ಅಗರ್ವಾಲ್ ಕೂಡ ಕೆಲವೊಂದು ಫ್ರೇಮ್ಗಳಲ್ಲಿ ಕೆಟ್ಟದಾಗಿ ಕಾಣಿಸ್ತಾರೆ ಅಥವಾ ತೋರಿಸಿದಾರೋ ಆ ದೇವರಿಗೆ ಗೊತ್ತು. ಇನ್ನ ಈ ಸಿನಿಮಾದ ಮ್ಯೂಸಿಕ್ ಮಾಡಿರೋದು ಆಸ್ಕರ್ ಅವಾರ್ಡ್ ತಗೊಂಡ್ರಂತ ಕೀರವಾಣಿ ಅವರು. ಕೆಲವೊಂದು ಬ್ಲಾಗ್ ಗಳಲ್ಲಿ ಬಿಜಿಎಂ ಚೆನ್ನಾಗಿ ಮಾಡಿದರೆ, ಉಳಿದಂತೆ ಏನು ಇಲ್ಲ, ಏನೇನು ಇಲ್ಲ. ಅಂದ್ರೆ ಅವರು ವರ್ಕ್ ಮಾಡಕ್ಕೆ ಫ್ರೇಮ್ ಮೇಲೆ, ಆ ಸ್ಕ್ರೀನ್ ಮೇಲೆ ಏನಾದ್ರೂ ವಿಷಯ ಇದ್ದಿದ್ರೆ ಅವರು ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡೋ ಸಾಧ್ಯತೆ ಇತ್ತು ಕೂಡ. ಸಿನಿಮಾದ ಸಿನಿಮಾಟೋಗ್ರಫಿ ಡೀಸೆಂಟ್ ಅಂತೀನಿ. ಪವನ್ ಕಲ್ಯಾಣ್ ಅವರ ಲುಕ್ ಅಂಡ್ ಸ್ಟೈಲಿಂಗ್ ಸೊಗಸಾಗಿದೆ, ತುಂಬಾನೇ ಇಂಪ್ರೆಸಿವ್ ಅನ್ಸುತ್ತೆ. ಇದನ್ನ ಬಿಟ್ರೆ ಸಿನಿಮಾ ಅಂತ ಏನು ಇಲ್ಲ, ಏನೇನು ಇಲ್ಲ. ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇರುವಂತ ಪವನ್ ಕಲ್ಯಾಣ್ ಅಂತಹ ಒಬ್ಬ ನಟನ ಸಿನಿಮಾ, ಹೈ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿರೋ ಸಿನಿಮಾ, ಅದ್ರಲ್ಲೂ ದೊಡ್ಡ ಬಜೆಟ್ ನ ಸಿನಿಮಾ ಈ ಲೆವೆಲ್ಗೆ ಬರುತ್ತೆ ಅಂದ್ರೆ ನಿಜವಾಗ್ಲೂ ಹೆಂಗೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಗುರು. ಅಲ್ಲ ಗುರು, ಸಣ್ಣ ಪುಟ್ಟ ಸಿನಿಮಾಗಳ ನಿರ್ದೇಶಕರೇ ತುಂಬಾ ಚೆನ್ನಾಗಿ ಬರ್ಕೊಂಡು ಒಂದು ರೈಟಿಂಗ್ ಜೊತೆಗೆ ಸಿನಿಮಾ ಮಾಡ್ತಾರೆ. ಇಲ್ಲಿ ರೈಟಿಂಗ್ಸ್ ಅಂದ್ರೆ ಏನು ಅನ್ನೋದೇ ಹೇಳಕ್ಕಾಗಲ್ಲ, ಕೇಳಕ್ಕಾಗಲ್ಲ. ಬಿಗಿನಿಂಗ್ ಕತೆ ಏನೋ ಒಂದು ಲೆವೆಲ್ಗೆ ಶುರು ಆಗತ್ತೆ, ನಮಗಿರೋ ಎಕ್ಸ್ಪೆಕ್ಟೇಷನ್ ಹಾಗೆ ಇರುತ್ತೆ. ನೋಡ್ತಾ ನೋಡ್ತಾ ಏನ್ ಗುರು ಇದು ಅಂತ ಅನ್ಸೋಕೆ ಶುರುವಾಗತ್ತೆ. ಕತೆ ಇನ್ನೇನು ಶುರುವಾಗುತ್ತೆ ಅಂತ ಕಾಯೋ ಲೆವೆಲ್ಗೆ ನಾವ್ ಇರ್ತೀವಿ ಕೂಡ. ಏನೇನೋ ಸೀನ್ಗಳು ಬರ್ತವೆ, ಅಲ್ಲಿ ಬರ್ತಾ ಇರೋ ಸೀನ್ಗಳು ಬೇಜಾರಾದ್ರೆ ತಗೋ ಒಂದು ಫೈಟ್ ಅಂತ ಒಂದು ಫೈಟ್ ನ ಕೊಡ್ತಾರೆ. ಇನ್ನು ಆ ಫೈಟ್ ಬೇಜಾರಾದ್ರೆ ಇನ್ನೊಂದು ಸೀನ್ ಶುರುವಾಗುತ್ತೆ. ಒಂದು ರೀತಿಯಲ್ಲಿ ಕಾಯಿಸಿ ಇಂಟರ್ವಲ್ ಬ್ಲಾಕ್ ಗೆ ಬಂದು ಒಂದು ಸ್ಟ್ರಾಂಗ್ ಟ್ವಿಸ್ಟ್ ಕೊಡ್ತಾರೆ. ಏನೋ ಒಂದು ಆಯ್ತು, ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಟೋಟಲ್ ಆಗಿ ಡಿಸಪಾಯಿಂಟ್ಮೆಂಟ್. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಏನೋ ದಬಾಕಿರ್ತಾರೆ ಅಂದ್ರೆ ಅದೇನೋ ಔರಂಗಜೇಬ್ ಹತ್ರ ಇರೋ ಕೊಹಿನೂರು ವಜ್ರ ಕದಿಯೋಕೆ ಅಂತ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಸೆಕೆಂಡ್ ಹಾಫ್. ಆಕ್ಚುಲಿ ಇಲ್ಲಿಗೆ ಸಿನಿಮಾ ಕತೆ ಮುಗ್ದಿರುತ್ತೆ. ಆದ್ರೂ ಇನ್ನು 3/4 ಗಂಟೆ ಸಿನಿಮಾ ತೋರಿಸ್ತಾರೆ ನಿರ್ದೇಶಕರು. ಇನ್ನು ಸೆಕೆಂಡ್ ಹಾಫ್ ಅಲ್ಲೂ ಕೂಡ ಸುಖ ಸುಮ್ನೆ ಏನೇನೋ ಸೀನ್ಗಳು ಬರ್ತವೆ. ಆ ತೋಳ ಬರೋದು, ಅದಕ್ಕಿಂತ ಮುಂಚೆ ಆ ಹುಲಿ ಸೀನು, ಅನ್ವಾಂಟೆಡ್ ಸೀನ್ಗಳು ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ ನ ಮತ್ತೆ ತಗೊಂಡ್ ಬರೋದು, ಯಾವುದೇ ಒಂದು ಕ್ಲಾರಿಟಿ ಇಲ್ಲದೆ ಕೆಲವು ಪಾತ್ರಗಳು ಬರ್ತವೆ. ಯಾಕೆ ಬರ್ತವೆ ಅನ್ನೋದು ಆ ದೇವರಿಗೆ ಗೊತ್ತು. ಯಾವುದೇ ಒಂದು ಕ್ಯಾರೆಕ್ಟರ್ಗೂ ಮೋಟಿವ್ ಇಲ್ಲ.
ಸಿಕ್ಕಾಬಿಟ್ಟು ಇರಿಟೇಟ್ ಮಾಡುತ್ತೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಆ VFX ನೋಡಬೇಕು, ಯಾವ ಮಟ್ಟಕ್ಕೆ ಕೆಡಿಸೋಕ್ ಸಾಧ್ಯ ಇದೆಯೋ ಆ ಮಟ್ಟಕ್ಕೆ ಕೆಡಿಸಿದ್ದಾರೆ. ಒಂದು ಸೀನ್ ಅಲ್ಲಂತೂ ಪವನ್ ಕಲ್ಯಾಣ್ ಅವರ AI ಜನರೇಟ್ ಮಾಡಿರೋ ಒಂದು ಶಾಟ್ ಇರುತ್ತೆ, ಚಂಡಾಳವಾಗಿದೆ. ಅವರು ಅವನ್ ಯಾರು CG ಮಾಡಿರೋನು ದರಿದ್ರ ಅಂತ ಅವನಿಗೆ ಬೈಯೋಕು ಮೊದ್ಲು ಯಾರು ಆ VFX ಸೂಪರ್ವೈಸ್ ಮಾಡಿದ್ನೋ, ಯಾರು VFX ಡಿಪಾರ್ಟ್ಮೆಂಟ್ ನ ಮೇಂಟೈನ್ ಮಾಡಿದ್ನೋ ಅವ್ರನ್ನ ಕರೆದು ಅವ್ರಿಗೆ ಅಂತ ಒಂದು ಸಪರೇಟ್ ಆಗಿ ಅವಾರ್ಡ್ ಕೊಡಬೇಕು ಗುರು. ಅಲ್ಲ ಗುರು, ಕಾಡಲ್ಲಿ ಯಜ್ಞ ಮಾಡ್ತಾರೆ, ಮಳೆ ಬರುತ್ತೆ, ಆದ್ರೆ ಅಲ್ಲಿ ಇರೋ ಕ್ಯಾರೆಕ್ಟರ್ಗಳು ನೀರಲ್ಲಿ ನೆನೆಯೋದೇ ಇಲ್ಲ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಜರ್ನಿ ಇದೆ, ಆ ಜರ್ನಿ ಪೂರ್ತಿ ಕುದುರೆ ಸವಾರಿ ಮಾಡೋಕೆ ಒಂದಷ್ಟು ಎಪಿಸೋಡ್ಸ್ ಇದೆ. ಯಪ್ಪ, ಅದರ VFX ಅಂತೂ ಹೇಳಕ್ಕಾಗಲ್ಲ, ದಟ್ಟ ದರಿದ್ರ, ಅಷ್ಟು ಚೆನ್ನಾಗಿದೆ VFX. ಅದನ್ನೆಲ್ಲ ನೋಡಿ ಸಹಿಸ್ಕೊಂಡಿದ್ದಾಯ್ತು. ಇನ್ನ ಸಿನಿಮಾದ ಮೇನ್ ವಿಲ್ಲನ್ ಅದು ಬಾಬಿ ಡಯಲ್ ಅವರ ಔರಂಗಜೇಬ್ನ ಪಾತ್ರ. ಆ ಪಾತ್ರನು ಕೂಡ ಎಲ್ಲೂ ಫುಲ್ಫಿಲ್ ಮಾಡಲ್ಲ. ಬಿಗಿನಿಂಗ್ ಸ್ವಲ್ಪ ಹೊತ್ತು ಅವನು ಹಂಗೆ ಹಿಂಗೆ ಅಂತ ಹೇಳಿ ಬಿಟ್ರೆ ಇನ್ನ ಕ್ಲೈಮ್ಯಾಕ್ಸ್ ಗೆ ಬರ್ತಾನೆ. ಇವಾಗ್ಲಾದ್ರೂ ಏನೋ ಒಂದು ಕಾನ್ಫ್ಲಿಕ್ಟ್ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಹೀರೋ ಬಂದು ವಿಲ್ಲನ್ ಕೈ ಹಿಡಿತಾನೆ, ಸಿನಿಮಾ ಎಂಡ್ ಅಷ್ಟೇ. ಈ ಕಿತ್ತೋದ ಸಿನಿಮಾಗೆ ಸೆಕೆಂಡ್ ಪಾರ್ಟ್ ಬೇರೆ ಇದೆಯಂತೆ ಗುರು. ಇತ್ತೀಚೆಗೆ ಬರೋ ಪ್ರತಿಯೊಂದು ದೊಡ್ಡ ಸ್ಟಾರ್ ಹಾಗೂ ದೊಡ್ಡ ಬಜೆಟ್ ನ ಸಿನಿಮಾಗಳು 2 ಭಾಗಗಳಾಗಿ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಯಾವ ಕತೆ ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ ತಿಳ್ಕೊಂಡು ಮಾಡಿದ್ರೆ ಉತ್ತಮ ಅಂತೀನಿ. ನಿಮಗೆ ಸಿನಿಮಾನ ಖಂಡಿತವಾಗಿ ಥಿಯೇಟರ್ ಅಲ್ಲಿ ನೋಡಿ ಅಂತ ನಾನು ರೆಕಮೆಂಡ್ ಮಾಡಲ್ಲ. ಅಂಡ್ ಇದಿಷ್ಟು ಹರಿಹರ ವೀರಮಲ್ಲು ಸಿನಿಮಾ ನೋಡಿ ಹೇಳ್ಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅನಿಸಿಕೆ, ಅಭಿಪ್ರಾಯ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.